ಇವತ್ತಿನ ಸಂಚಿಕೆಯಲ್ಲಿ ಸ್ಲಿಮ್ ಆಗೋದಕ್ಕೆ ಯಾವ ರೀತಿ ಆಯುರ್ವೇದದಲ್ಲಿ ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೊಳ್ಳೋಣ. ಈ ಬೊಜ್ಜು ದೇಹದಲ್ಲಿ ಶೇಖರಣೆ ಆಗೋದಕ್ಕೆ ಮೂಲ ಕಾರಣಗಳು ಏನು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಆ ಕಾರಣಗಳನ್ನು ಅವಾಯ್ಡ್ ಮಾಡ್ತಾ ಬಂದರೆ ನಾವು ಬೊಜ್ಜನ್ನು ಸುಲಭ ರೀತಿಯಲ್ಲಿ ಕರಗಿಸ್ತಾ ಹೋಗ್ಬೋದು. ಸೊ ಒಂದು ದೇಹದಲ್ಲಿ ಶೇಖರಣೆ ಆಗುವಂಥದ್ದು ಈ ಬೊಜ್ಜು ಏನಿದೆ ಅದು ನಮ್ಮ ದೇಹದಲ್ಲಿ ಅಜೀರ್ಣತೆಯ ಕಾರಣದಿಂದ. ಸೊ ನಾವು ತಿಂದಂಥ ಆಹಾರ ಪರಿಪೂರ್ಣವಾಗಿ ಜೀರ್ಣ ಆಗದೆ ಇದ್ದಂಥ ಸಮಯದಲ್ಲಿ ಈ ಬೊಜ್ಜು ಅನ್ನುವಂಥದ್ದು ಶೇಖರಣೆ ಆಗ್ತಾ ಹೋಗುತ್ತೆ. ಹಾಗೆ ದೇಹದಲ್ಲಿರ್ತಕ್ಕಂಥ ವಾತ ಮತ್ತು ಕಫದ ಅಂಶ ಜಾಸ್ತಿ ಆದಾಗ, ಈ ಕಫದ ಅಂಶ ಜಾಸ್ತಿ ಆಗೋದಕ್ಕೆ ಪ್ರಮುಖ ಕಾರಣ ನಾವು ತಿನ್ನುವಂತಹ ಹೆವಿ ಫುಡ್ ಅಂತಲೇ ಹೇಳ್ತೀವಿ, ಅಂದರೆ ಗುರು ಆಹಾರ ಅನ್ನುವಂಥದ್ದು. ಸೊ ಬೇಕ್ರಿ ಐಟಮ್ಗಳಿರ್ಬೋದು, ಅಥವಾ ಪಿಜ್ಜಾ ಬರ್ಗರ್ ಅಂತ ಐಟಮ್ಗಳಿರ್ಬೋದು, ಅಥವಾ ಎಣ್ಣೆಯಲ್ಲಿ ಕರಿದಂಥ ಆಹಾರಗಳಿರ್ಬೋದು, ಇದನ್ನು ನಾವು ಯಥೇಚ್ಛವಾಗಿ ಸೇವನೆ ಮಾಡ್ತಾ ಹೋದಾಗ ದೇಹದಲ್ಲಿ ಬೊಜ್ಜು ಅನ್ನುವಂಥದ್ದು ಶೇಖರಣೆ ಆಗ್ತಾ ಹೋಗುತ್ತೆ. ಹಾಗೆ ವಾತದ ಅಂಶ ಜಾಸ್ತಿ ಆದಾಗ ಕೂಡ ದೇಹದಲ್ಲಿ ಬೊಜ್ಜಿನ ಅಂಶ ಅಂದರೆ ಕಂಟ್ರೋಲಿಗೆ ಸಿಗೋದಿಲ್ಲ. ಸೊ ವಾತ ಅಂತಂದರೆ ಯೂಶ್ವಲಿ ಸಣ್ಣ ಆಗ್ತಾರಲ್ವ, ದಪ್ಪ ಆಗೋದು ಹೇಗೆ ಅಂತಂದಾಗ ಅಂದರೆ ಅನಿಯಮಿತವಾದ ಅಂದರೆ ಕಂಟ್ರೋಲೇ ಇರೋದಿಲ್ಲ ನಾವು ತಿನ್ನುವಂಥ ಆಹಾರದಲ್ಲಿ. ಈಗ ನೀವು ನೋಡಿರ್ಬೋದಲ್ವ, ಕೆಲವೊಮ್ಮೆ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಇದ್ದಂಥವರು ಸೊ ಈ ಸ್ಟ್ರೆಸ್ಫುಲ್ ಈಟಿಂಗ್ ಅಂತ ಹೇಳ್ತಾರೆ. ಅಂತಂದರೆ ತಿಂದು ಅವರು ಅಂದರೆ ತಮ್ಮ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು, ಎಮೋಷನ್ನ ಕಂಟ್ರೋಲ್ ಮಾಡುವಂಥದ್ದು ಅಂತ. ಸೊ ಈ ಆಂಗ್ಸೈಟಿ ಅನ್ನುವಂಥದ್ದು ಬರ್ತಕ್ಕಂಥದ್ದು ಕೂಡ ದೇಹದಲ್ಲಿ ವಾತದ ಪ್ರಮಾಣ ಜಾಸ್ತಿ ಆದಾಗ. ಸೊ ಈಗ ನಿಮಗೆ ವಾತ ಜಾಸ್ತಿ ಆಗಿದೆ ಅನ್ನೋದು ಯಾವ ರೀತಿ ತಿಳ್ಕೊಳ್ತೀರಿ? ಸೊ ಸಿಂಪಲಾಗಿ ಹೇಳೋದಾದರೆ, ರಾತ್ರಿ ಹೊತ್ತು 1 ಗಂಟೆ ಅಥವಾ 2 ಗಂಟೆಯಲ್ಲಿ ನಿಮಗೆ ರಾತ್ರಿ ಎಚ್ಚರ ಆಗ್ತಾ ಇದೆ, ನಿದ್ರೆ ಬರ್ತಾ ಇಲ್ಲ ಇನ್ನು ಬೆಳಗಿನ ಜಾವದವರೆಗೆ ಅನ್ನೋದಾದರೆ ಅಲ್ಲಿ ನಿಮ್ಮ ದೇಹದಲ್ಲಿ ವಾತ ಶೇಖರಣೆ ಆಗ್ತಾ ಇದೆ, ವಾತ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಹಾಗೆ ರಾತ್ರಿನೇ ನಿದ್ದೆ ಬರ್ತಿಲ್ಲ, ರಾತ್ರಿನೂ ನಿದ್ದೆ ಬರೋದಿಲ್ಲ, ಬೆಳಿಗ್ಗೆ ಹೊತ್ತು ನನಗೆ ಮಲಗಬೇಕು ಅಂತ ಫೀಲಿಂಗ್ ಕೂಡ ಇಲ್ಲ ಅಂತ ಅನ್ನೋದಾದರೆ ಅಲ್ಲೂ ಕೂಡ ವಾತ ಜಾಸ್ತಿ ಆಗಿದೆ ಅಂತ. ಇನ್ನು ಕೆಲವು ಸಲ ತುಂಬ ಹಸುವಾಗುತ್ತೆ, ಹಸುವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ನನಗೆ ಊಟನೇ ಬೇಡ ಅಂತ ಅನಿಸುತ್ತೆ ಅಂತ ಅಂದಾಗ ಕೂಡ ಅಲ್ಲಿ ಕೂಡ ವಾತದ ಅಂಶ ಜಾಸ್ತಿ ಆಗಿರುತ್ತೆ. ಇನ್ನು ಡೈಜೆಷನ್ ಇಶ್ಯೂ ಇದ್ದು ಅಂದರೆ ಮೋಷನ್ ಕ್ಲಿಯರಾಗಿ ಆಗ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಅಲ್ಲೂ ಕೂಡ ವಾತದ ಅಂಶ ಜಾಸ್ತಿ ಇರುತ್ತೆ. ಸೊ ಈ ವಾತ ಮತ್ತು ಕಫವನ್ನು ನಾವು ಬ್ಯಾಲೆನ್ಸ್ ಮಾಡಿದಷ್ಟು ಖಂಡಿತವಾಗಿಯೂ ಈ ಬೊಜ್ಜು ದೇಹದಲ್ಲಿ ಶೇಖರಣೆ ಆಗದೇ ಇರೋ ಹಾಗೆ ತಡಿಬೋದು. ಸೊ ಇದು ಬೊಜ್ಜು ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಇದು ಒಂದು ಕಾಯಿಲೆ ಅಲ್ಲದೆ ಇದ್ದರೂ ಕೂಡ ಹಲವಾರು ಕಾಯಿಲೆಗಳಿಗೆ ಇದು ಒಂದು ಮೂಲ ಕಾರಣ ಆಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಸೊ ಈಗ ಹಾರ್ಟ್ ಡಿಸೀಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹಾಗೆ ಕೆಲವೊಂದು ಈಗ ಕೊಲೆಸ್ಟ್ರಾಲ್ ಡಿಸೀಸ್ಗಳಿರ್ಬೋದು, ಜಾಯಿಂಟ್ ಪೇನ್ಗಳಿರ್ಬೋದು, ಇದೆಲ್ಲ ಬರೋದಕ್ಕೆ ಕಾರಣ ಒಬೆಸಿಟಿ. ಸೊ ಈ ಎಲ್ಲ ಕಾಯಿಲೆಗಳನ್ನು ನಾವು ಆಯುರ್ವೇದದಲ್ಲಿ ಸುಲಭ ರೀತಿಯಲ್ಲಿ ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಅಂದರೆ ಸಂಪೂರ್ಣವಾಗಿ ಗುಣಮುಖರಾಗ್ಬೋದು. ಆದರೆ ಒಬೆಸಿಟಿ ಅನ್ನೋದೇನಾದರೂ ನಿಮ್ಮಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ನಾವು ಆ ಒಬೆಸಿಟಿನ ಕಂಟ್ರೋಲಿಗೆ ತಂದು ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಆ ನಂತರ ಕಾಯಿಲೆಗಳನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಯಾವುದೇ ಥರದ ಅಂದರೆ ಫಿಟ್ನೆಸ್ ಕಡೆ ನಾವು ಕಾನ್ಸಂಟ್ರೇಷನ್ ಕೊಡ್ದೇನೆ ಯಥೇಚ್ಛವಾಗಿ ತಿನ್ನೋದ್ರಿಂದ ಅಥವಾ ಸೆಡೆಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅಂದರೆ ಫಿಸಿಕಲ್ ಫಿಟ್ನೆಸ್ ಕಡೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡ್ದೇನೆ ಸೊ ಸೆಡೆಟರಿ ಲೈಫ್ ಸ್ಟೈಲ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಈ ಬೊಜ್ಜು ಅಥವಾ ಒಬೆಸಿಟಿ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇತ್ತೀಚೆಗಂತೂ ಅಡ್ಲೋಸೆನ್ಸ್ ಅಂತ ಹೇಳ್ತೀವಿ ಅಂದರೆ ಪ್ರೀ ಟೀನ್ ಇರ್ಬೋದು ಅಥವಾ ಟೀನೇಜ್ ಮಕ್ಕಳಲ್ಲಿರ್ಬೋದು ತುಂಬ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ ಬರೀ ಓದು ಅಂತಲೇ ಕಾನ್ಸಂಟ್ರೇಷನ್ ಮಾಡ್ತೀವಿ. ಬೆಳಿಗ್ಗೆ 6ರಿಂದ 6ವರೆಗೆ ಸ್ಕೂಲಿಗೆ ಹೋದರೆ ಸೊ ಅವರು ಸಂಜೆ ಬರೋದು ಕೂಡ ಅಂದರೆ ರಾತ್ರಿ 7 ಗಂಟೆ 8 ಗಂಟೆ ಆಗುತ್ತೆ. ಯಾಕೆಂದರೆ ಸ್ಕೂಲ್ ಬಿಟ್ಟ ನಂತರ ಟ್ಯೂಷನ್ಗೆ ಹಾಕುವಂಥದ್ದು ಅಥವಾ ಡೇ ಕೇರ್ಗಳಲ್ಲಿ ಹಾಕುವಂಥದ್ದು. ಸೊ ದಿನ ಪೂರ್ತಿ ಅವ್ರನ್ನ ನಾವು ಶಾಲೆಗೆ ಕಳಿಸೋದ್ರಿಂದ ಸ್ನ್ಯಾಕ್ ಅಂತ ಹೇಳಿ ಬ್ರೆಡ್ ಇರ್ಬೋದು, ಸ್ಯಾಂಡ್ವಿಚ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು, ಈ ರೀತಿಯ ಜಂಕ್ ಆಹಾರಗಳನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಒಬೆಸಿಟಿ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿನೇ ಆಹಾರದಲ್ಲಿ ಹಾಗೆ ನಮ್ಮ ಜೀವನ ಶೈಲಿನ ನಾವು ಬದಲಾಯಿಸ್ಕೊಂಡ್ರೆ ಮಾತ್ರ ಈ ಒಬೆಸಿಟಿ ಅನ್ನುವಂಥ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಸಿಗೋದು ಗ್ಯಾರಂಟಿ. ಹಾಗಿದ್ರೆ ಯಾವ ರೀತಿಯ ಆಹಾರವನ್ನು ತಗೊಳ್ಬೇಕು ಅಂತಂದರೆ, ನಾವು ಸೇವನೆ ಮಾಡುವಂಥ ಆಹಾರ ಈಸಿಯಾಗಿ ಜೀರ್ಣ ಆಗುವಂಥದ್ದು. ಈಗ ಬೆಳಿಗ್ಗಿನ ಆಹಾರ ಇರ್ಬೋದು, ಮಧ್ಯಾಹ್ನದ್ದಿರ್ಬೋದು ಅಥವಾ ರಾತ್ರಿ ಆಹಾರ ಇರ್ಬೋದು, ಅದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡಬೇಕು. ಅದೇ ರೀತಿ ಈಸಿಯಾಗಿ ಜೀರ್ಣ ಆಗುವಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗತ್ತೆ.
ಹಾಗೆ ಸ್ಟಮಕ್ ಅಂತ ತಗೊಂಡ್ರೆ ಅದರಲ್ಲಿ 4 ಪಾರ್ಟನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ 2 ಪಾರ್ಟಷ್ಟು ಅನ್ನವನ್ನು ನಾವು ಸೇವನೆ ಮಾಡಿದ್ರೆ, ಅನ್ನ ಇರ್ಬೋದು, ಚಪಾತಿ ಇರ್ಬೋದು, ಅಥವಾ ಯಾವುದೇ ಸಾಲಿಡ್ ಫುಡ್ ಇರ್ಬೋದು. ಇನ್ನು 1/4 ಭಾಗದಷ್ಟು ನೀರನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ಮತ್ತಷ್ಟು 1/4 ಭಾಗನ ನಾವು ಖಾಲಿ ಬಿಡಬೇಕಾಗತ್ತೆ. ಅಂತಂದರೆ ನೀವು ಒಂದು ಗಾದೆ ಮಾತು ಕೇಳಿರ್ಬೋದಲ್ವ, ಯಾವಾಗ್ಲೂ ಅರ ಹೊಟ್ಟೆ ತಿಂದ್ರೇ ಅವ್ರ ಆರೋಗ್ಯ ಅಂತ ಹೇಳಿ. ಸೊ ನಾವು ಅಂದರೆ ಹೊಟ್ಟೆಲಿ ಅರ್ಧ ಭಾಗದಷ್ಟು ಅಷ್ಟೇ ಸಾಲಿಡ್ ಫುಡ್ಡನ್ನು ನಾವು ಸೇವನೆ ಮಾಡ್ತಾ ಬಂದರೆ ಈ ಬೊಜ್ಜು ಶೇಖರಣೆ ಆಗದೇ ಇರೋ ಹಾಗೆ ತಡಿಬೋದು. ಅಥವಾ ಬೊಜ್ಜು ಶೇಖರಣೆ ಆಗಿ ನೀವು ಆಲ್ರೆಡಿ ಓವರ್ ವೇಟ್ ಇದ್ದರೂ ಕೂಡ ದಿನ ಒಂದು 100-150 ಗ್ರಾಮ್ನಷ್ಟು ತೂಕ ಇಳಿಸ್ತಾನು ಬರ್ಬೋದು. ಹಾಗೆ ರಾತ್ರಿಯ ಹೊತ್ತೇನಿದೆ ಅಲ್ಲಿ ಆಹಾರವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗತ್ತೆ. ಒಂದು ಡೈಜೆಷನ್ ಪವರ್ ತುಂಬ ಲೋ ಇರುತ್ತೆ, ಇನ್ನೊಂದು ರಾತ್ರಿ ಊಟ ಆಗಿ 1-1.5 ಗಂಟೆ ನಾವು ಮಲಗೋದ್ರಿಂದ ನಮಗೆ ಹೆವಿಯಾದಂಥ ಆಹಾರದ ಅವಶ್ಯಕತೆ ಅಲ್ಲಿ ಬರೋದಿಲ್ಲ. ಸೊ ಈ ಥರದ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ, ಹಾಗೆ ಮಿನಿಮಮ್ ದಿನಕ್ಕೆ 1 ಗಂಟೆಯಷ್ಟು ಕಾಲ ಫಿಸಿಕಲ್ ಎಕ್ಸಸೈಸ್ನ ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಬೊಜ್ಜು ಶೇಖರಣೆ ಆಗದೆ ಇರೋಗೆ ನಾವು ತಡಿಬೋದು. ಸೊ ಈ ನಿಟ್ಟಿನಲ್ಲಿ ಈಗ ನಾನು ನಿಮಗೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ. ಅದೇ ಸಿಹಿ ಗುಂಬಳದ ಒಂದು ಪಲ್ಯ. ಈ ಸಿಹಿ ಗುಂಬಳ ಏನಿದೆ ಅದನ್ನು ನೀವು ಕಾಯಿ ಇದ್ದಾಗಲೇ ಏನಾದರೂ ಹೆಚ್ಚಿ ಸಾಂಬಾರೆಲ್ಲ ಮಾಡಿದರೆ ಅದು ತ್ರಿದೋಷವನ್ನು ವೃದ್ಧಿ ಮಾಡುವಂಥ ಅಂಶ ಇದೆ. ಹೆವಿ ಫಾರ್ ಡೈಜೆಷನ್ ಅಂತಲೇ ಹೇಳ್ತೀವಿ. ಅಂದರೆ ಜೀರ್ಣಕ್ರಿಯೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಅಂತ. ಹಾಗಾಗಿನೇ ಸಿಹಿ ಗುಂಬಳವನ್ನು ತಗೊಂಡ್ರೆ ನೀವು ಪ್ರಾಪರಾಗಿ ರೈಪ್ ಆಗಿರ್ತಕ್ಕಂಥದ್ದು, ಹಣ್ಣಾಗಿರ್ತಕ್ಕಂತಹ ಸಿಹಿ ಗುಂಬಳವನ್ನೇ ನೀವು ತೆಗೆದುಕೊಳ್ಳಿ. ಸೊ ಅದು ಏನಾಗುತ್ತೆ ಅಂತಂದರೆ ನಿಮಗೆ ಜೀರ್ಣಕ್ರಿಯೆಗೆ ತುಂಬ ಸುಲಭ ಆಗುತ್ತೆ. ಅದೇ ರೀತಿ ವಾತ ಮತ್ತು ಕಫವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇದಲ್ಲದೆ ದೇಹದಲ್ಲಿರ್ತಕ್ಕಂಥ ಯಾವುದೇ ಥರದ ಇನ್ಫ್ಲಮೇಷನ್ ಇರ್ಬೋದು, ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಇನ್ನು ಒಬೇಸಿಟಿ ಅಂತ ಬಂದಾಗ ಸಿಂಪಲಾಗಿ ಯಾವ ಥರದ ತರಕಾರಿನ ನಾವು ತೊಗೊಳ್ಬೇಕು ಅಂತ ಬಹಳಷ್ಟು ಮಂದಿ ನಮ್ಮನ್ನು ಕೇಳ್ತಾರೆ. ಸೊ ಸಿಂಪಲಾಗಿ ಹೇಳೋದಾದರೆ ಕಾಯಿಯಿಂದ ಕೊನೆಗೊಳ್ಳುವಂಥ ತರಕಾರಿಗಳು: ಹೀರೆಕಾಯಿ, ಸೋರೆಕಾಯಿ, ಬೂದುಗುಂಬಳಕಾಯಿ, ಪಡವಲಕಾಯಿ, ಹಾಗಲಕಾಯಿ, ಗೋರಿಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಕಾಯಿಯಿಂದ ಕೊನೆಗೊಳ್ಳುವಂಥದ್ದು. ಅದಕ್ಕೋಸ್ಕರನೇ ನಮ್ಮಲ್ಲಿ ಹೇಳುವಂಥದ್ದು ಕಾಯಿ ಪಲ್ಯ ಅಂತ ಹೇಳ್ತೀವಲ್ಲ. ಕಾಯಿ ಪಲ್ಯ ಅಂತಂದರೆ ತೆಂಗಿನಕಾಯಿ ಹಾಕಿದಂಥ ಪಲ್ಯ ಅಲ್ಲ, ಕಾಯಿಯಿಂದ ಎಂಡಾಗುವಂಥದ್ದು, ಕಾಯಿಯಿಂದ ಕೊನೆಗೊಳ್ಳುವಂಥ ತರಕಾರಿ ಏನಿದೆ ಆ ತರಕಾರಿಯನ್ನು ನೀವು ಯಥೇಚ್ಛವಾಗಿ ಬಳಸೋದ್ರಿಂದ ಈ ಅಂದರೆ ಫೈಬ್ರಸ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ, ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ಸೊ ಬೊಜ್ಜು ಕರಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸಿಹಿ ಗುಂಬಳ ಕಾಯಿ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದಂತಹ ಸಿಹಿ ಗುಂಬಳ, ಈರುಳ್ಳಿ, ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಹಿಪ್ಪಲಿ ಪುಡಿ, ಸೈಂಧವ ಉಪ್ಪು, ಕೊತ್ತಂಬರಿ ಸೊಪ್ಪು. ಈಗ 1-2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ನಾವಿಲ್ಲಿ ಸೇರಿಸೋಣ. ಸೊ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ನಾನು ಆಗಲೇ ಹೇಳಿದಾಗೆ ಯಾವುದೇ ಥರದ ನಮ್ಮ ಇಂಡಿಯನ್ ಸ್ಪೈಸಸ್ ಏನಿದೆ ಅದೆಲ್ಲವೂ ಕೂಡ ಡೈಜೆಸ್ಟಿವ್ ಏಡ್ ಇರೋದ್ರಿಂದ ಯಾವುದೇ ಥರದ ಅಡುಗೆಗಳನ್ನು ಮಾಡಬೇಕಾದ್ರೆ ಈ ಸಾಸಿವೆ, ಜೀರಿಗೆ ಅನ್ನೋದನ್ನು ನಾವು ಹಾಕಲೇಬೇಕಾಗತ್ತೆ. ಇದಕ್ಕೆ 1-2 ಒಣಮೆಣಸು, ಹಸಿಮೆಣಸನ್ನು ದಯವಿಟ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಹಸಿಮೆಣಸು ಅನ್ನೋದು ಏನಿದೆ ಅದು ನಿಮಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸನ್ನು ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಒಗ್ಗರಣೆಗೆ ಅಂತ 1-2 ಒಣಮೆಣಸನ್ನು ಇಲ್ಲಿ ಸೇರಿಸಿದ್ದೇವೆ. ಹಾಗೆ ಕರಿಬೇವು 8-10 ಕರಿಬೇವು. ಇದಕ್ಕೆ ಹೆಚ್ಚಿದಂಥ ಒಂದು ಅರ್ಧ ಕಪ್ಪಿನಷ್ಟು ಅಥವಾ ಅರ್ಧ ಈರುಳ್ಳಿಯನ್ನು ನಾವಿಲ್ಲಿ ಸೇರಿಸೋಣ. ಇಲ್ಲಿ ಸಿಹಿ ಗುಂಬಳವನ್ನು ಮಾಡಿ ಬೇಯಿಸಿಟ್ಕೊಂಡಿದ್ದೇನೆ. ಸೊ ಇದನ್ನು ಕೂಡ ನಾವಿಲ್ಲಿ ಸೇರಿಸ್ತಾ ಇದ್ದೇವೆ. ಇದನ್ನು ನೀವೇ ಹಾಗೆ ಅಂದರೆ ಬೇಯಿಸಿಟ್ಕೊಳ್ದೇನೆ ತವದಲ್ಲೂ ಬೇಯಿಸ್ಬೋದು, ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಅಥವಾ ನೀವು ನೀರಿನಲ್ಲಿ ಬೇಯಿಸ್ಕೊಂಡು ಒಂದು ವೇಳೆ ನೀರೇನಾದರೂ ಎಕ್ಸ್ಟ್ರಾ ಜಾಸ್ತಿ ಉಳಿದಿದ್ರೆ ಆ ನೀರು ಕೂಡ ನೀವು ಉಪ್ಪು ಪೆಪ್ಪರ್ನ ಹಾಕ್ಕೊಂಡು ಸೂಪ್ ಥರ, ಅಂದರೆ ವೆಜ್ ಕ್ಲಿಯರ್ ಸೂಪ್ ಯಾವ ಥರ ಇರುತ್ತೆ ಆ ಥರ ವೆಜ್ ಕ್ಲಿಯರ್ ಸೂಪ್ ಆಗಿ ಕೂಡ ಅದನ್ನು ನೀವು ಸೇವನೆ ಮಾಡ್ಬೋದು. ಇದಕ್ಕೆ 1/2 ಚಮಚದಷ್ಟು ಉಪ್ಪು, ಹಾಗೆ ಇಲ್ಲಿ 1/4 ಚಮಚದಷ್ಟು ಹಿಪ್ಪಲಿ ಪುಡಿಯನ್ನು ಸೇರಿಸಿದ್ದೀವಿ. ಸೊ ಈಗ ಒಬೆಸಿಟಿ ಜಾಸ್ತಿ ಆಗೋದಕ್ಕೆ ಅಂತಂದರೆ, ಈಗ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಬಹಳಷ್ಟು ಮಂದಿ ಏನಾಗುತ್ತೆ ಅಂತಂದರೆ ಅಂದರೆ ವೆಯ್ಟ್ ಗೇನ್